ಶ್ರೀ ದೇವಿ ಮಹಾತ್ಮೆಯ ಟೀಕಾ ಸಹಿತ ಗ್ರಂಥವು ಮೂಲ ಚಿದಾನಂದವಧೂತರಿಂದ ರಚಿಸಲ್ಪಟ್ಟಿದ್ದು. 13ನೇ ಅಧ್ಯಾಯ ರಕ್ತಬೀಜ. ರಕ್ತ ಅಂದರೆ ಆಶೆ, ಬೀಜ ಅಂದರೆ ಕಾರಣ, ಆಶೆಗೆ ಕಾರಣವಾದದ್ದು. ರಾಗ ಅಂದರೆ ವಿಷಯದಲ್ಲಿ ಸುಖವಿರುವುದೆಂಬ ಬುದ್ಧಿಯು ಹಾಗೂ ಅವುಗಳಿಂದ ಸುಖವಾಗಬೇಕೆಂಬಾಶೆಯು ರಾಗವೆನಿಸುವುದು. ರಾಗಸ್ವರೂಪ ರಾಗದಿಂಭೇರಿಯನ್ನು ಭವಬೀಜಮುಂಟೆ ಎಂಬಂತೆ ರಾಗವೇ ಭೋಗಕ್ಕೆ ಮೂಲ, ಭೋಗವು ಕಾಮಾದಿಗಳಿಗೆ ಮೂಲ, ಕಾಮಾದಿಗಳು ಅನೇಕ ಪಾಪಗಳಿಗೆ ಕಾರಣ, ಪಾಪಗಳು ದುಃಖಕ್ಕೆ ಕಾರಣ. ಆದ್ದರಿಂದ ಸಂಸಾರದ ದುಃಖಕ್ಕೆ ರಾಗವೇ ಮೂಲ ಕಾರಣವೆನಿಸುವುದು. ಆಶೆಯ ಸಮುದಾಯವೇ ರಾಗ. ಒಂದು ಆಶೆಯು ಮನಸ್ಸಿನಲ್ಲಿ ಬರಲು ಅದರಿಂದ ಅನಂತ ಆಶೆಗಳು ಹುಟ್ಟುವವು. ರಾಗವೆಂದರೆ ಆಶಯದೊಂದು ಗಿಡವು. ಗಿಡದ ಒಂದು ಮುಗುಳನ್ನು ಕತ್ತರಿಸಲು ಅನಂತ ಮುಗುಳು ಹುಟ್ಟುವಂತೆ ಆಶೆಯನ್ನು ನಾಶ ಮಾಡಿದಂತೆ ಪುನಃ ಆಶೆಗಳು ಹುಟ್ಟೇ ಹುಟ್ಟುವವು. ಅಜ್ಞಾನ ರೂಪ ಬೇರನ್ನು ಕತ್ತರಿಸದ ವಿನಾ ಆಶೆ ನಾಶವಾಗದು. ಆಶೆಗೆ ಅಂತ್ಯ ಇಲ್ಲ, ಮುಪ್ಪು ಮರಣವೂ ಇಲ್ಲ. ಕಂಡದ್ದನ್ನೆಲ್ಲ ಇಚ್ಛಿಸುವುದೇ ಅದರ ಸ್ವಭಾವ. ವಿಷ ಸಮಾನವಾದ ವಿಷಯಗಳಲ್ಲಿ ಸುಖವಿಲ್ಲದಿದ್ದರೂ ಸುಖವಿರುವುದೆಂಬ ಭ್ರಾಂತಿಯನ್ನು ಹುಟ್ಟಿಸಿ ಲೌಕಿಕರನ್ನು ಕಷ್ಟದಲ್ಲಿ ಕೆಡಹುವುದು. ರಾಗ ವಿಜಯ. ಬಯಸಿದೊಡೆ ಸುಖ, ಬಯಸಿದರೆ ದುಃಖ, ಬಯಸುವುದು ಚಿತ್ತವು. ಅದಿಲ್ಲದಾಗೆ ಮುಮುಕ್ಷುಗಳು ಏನೊಂದನ್ನು ಬಯಸಲಾಗದು. ಬಡತನ ರೋಗಾದಿಗಳು ನಾವು ಬಯಸದಿದ್ದರೂ ತಾವೇ ಬರುವಂತೆ, ಭೋಗಗಳಾದರೂ ಪೂರ್ವ ಪುಣ್ಯವಿದ್ದರೆ ಬಯಸದಿದ್ದರೂ ಬರುವವು, ಇಲ್ಲದಿದ್ದರೆ ಬಯಸಿದರೂ ಬರುವುದಿಲ್ಲ. ಆದ್ದರಿಂದ ಯಾವ ರೀತಿಯಿಂದಲೂ ಬಯಸಕೂಡದು. ಸಾಲೋಕ್ಯಾದಿ ಪದವಿಗಳು ಕೂಡ ಅಸ್ಥಿರವು. ಸ್ವರ್ಗಾದಿಗಳಾದರೂ ಕ್ಷಯ ಅತಿಶಯ ಪತನಗಳಿಂದ ದುಃಖ ಕೊಡುವವು. ಕೊಡವನ್ನು ಕೆರೆ, ಬಾವಿ, ಸರೋವರಾದಿ ಎಲ್ಲಿ ತುಂಬಿದರೂ ಅಷ್ಟೇ ನೀರು ಹಿಡಿಯುವಂತೆ ಅರಣ್ಯ, ಮೇರು ಪರ್ವತಗಳು ಎಲ್ಲಿದ್ದರೂ ಅಷ್ಟೇ. ಏನು ಮಾಡಿದರೂ ಪ್ರಾರಬ್ಧವಿರುವಷ್ಟೇ ದೊರೆಯುವವು. ಏನೂ ಬಯಸಕೂಡದು. ದೊರೆತದ್ದರೊಳು ಪರಿಣಮಿಸುವುದೇ ಚಂದ. ಬೇಕೆಂಬುದನ್ನು ಬಿಡುವುದೇ ಪರಮಾರ್ಥ. ಒಲ್ಲೆನೆಂಬುವುದೇ ತೃಪ್ತಿ. ಆಶೆಯೇ ದುಃಖ, ನಿರಾಶೆಯೇ ಸುಖ. ಬಯಸದಿರ್ದೊಡೆ ಸುಖಬಹುದು, ಬಯಕೆ ದುಃಖಮಯವು. ಅದರಿಂದ ಅಖಿಲಾರ್ಥವ ಬಯಸಲಾಗದು. ಜೀವಭಾವವಿರುವವರೆಗೆ ವಿಷಯದಾಶೆಯು ಯಾರನ್ನೂ ಬಿಡದು. ಜೀವಭಾವ ಹೋಗಿ ಶಿವಭಾವ ದೊರೆತರೆ ಪರಮಾನಂದವೇ ತಾನಾಗುವುದರಿಂದ ಸರ್ವ ಕ್ಷುದ್ರ ಆಶೆಗಳು ತಾವಾಗಿಯೇ ನಶಿಸುವವು. ಆದ್ದರಿಂದ ಅಸ್ಥಿರವಾದ ವಿಷಯ ಸುಖದಾಶೆಯನ್ನು ಬಿಟ್ಟು ನಿಜ ಸುಖ ಕೊಡುವ ಮೋಕ್ಷೇಚ್ಛೆಯುಳ್ಳವನಾಗು. ವಿಚಾರ. ಸುಖಕ್ಕೆ ವಿಷಯವೇ ಕಾರಣವಾಗಿದ್ದರೆ ವಿಷಯ ಸಂಬಂಧವಿಲ್ಲದ ಸಮಾಧಿ ನಿದ್ರೆಗಳಲ್ಲಿ ಆನಂದವೇ ತೋರಬಾರದಿತ್ತು. ಅಲ್ಲಿ ತೋರುವುದಾದ ಕಾರಣ ಆನಂದವು ವಿಷಯದಲ್ಲಿಲ್ಲ. ಪರಿಪೂರ್ಣ ಆನಂದ ಸ್ವರೂಪವೇ ತಾನೆಂಬ ಅನುಭವವಿಲ್ಲದ ಮೂಲಕ ವಿಷಯದಲ್ಲಿ ಆಶೆ ಹುಟ್ಟುವುದು. ಅಮೃತ ಸೇವಿಸುವವನು ವಿಷಯಗಳು ವಿಷವೆಂದು ಅನುಭವವಿದ್ದವನು ಕ್ಷುದ್ರ ಸುಖ ಬಯಸನು. ಯುಕ್ತಿ. ಪರಿಪೂರ್ಣಾನಂದ ಸ್ವರೂಪವೇ ತಾನೆಂಬ ಭಾವನೆಯನ್ನು ವಿಸ್ತರಿಸುವುದೇ ದೇವಿಯ ನಾಲಿಗೆಯ ಚಾಚೋಣ. ನಂತರ ಯಾವ ಯಾವ ವಸ್ತುವಿನ ಆಶೆ ಹುಟ್ಟಿದರೋ ಆ ವಸ್ತು ನನ್ನ ಸ್ವರೂಪವು, ಆ ವಸ್ತುವಿನಲ್ಲಿಯ ಆನಂದವೂ ನನ್ನದು ಹೀಗೆ ತಿಳಿಯಲು ವಾಸನಾಕ್ಷಯವೋ ಮನೋನಾಶವೂ ಆಗುವುದು. ಕೋಶ. ಸುವರಿಸಿ ಅಂದರೆ ಸಿದ್ಧ ಮಾಡಿ ಸುಧಾರಿಸಿ. ಉದ್ದಂಡ ಅಂದರೆ ಬಲಾತ್ಕಾರ. ಸೀಸಕ ಅಂದರೆ ಟೊಪ್ಪಿಗೆ. ಕಡುಕಿನ ಅಂದರೆ ತಲೆ ಇಲ್ಲದ ಮುಂಡ. ಘೋರ ಅಂದರೆ ದುಃಖ. ಮುಖಾಮೂಲ ಅಂದರೆ ಬಹಳ ಆದವು, ಅಂದರೆ ಚಿಂದಿಯಾದವು. ಅಟ್ಟೆ ಅಂದರೆ ಬೆನ್ನಟ್ಟಿ.
या देवी सर्वभूतेषु मातृरूपेण संस्थिता नमस्तस्यै 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 नमो नमः।